ಈ T20 ವರ್ಲ್ಡ್ ಕಪ್ನಲ್ಲಿ ಮೊದಲ ಶತಕ ಸಿಡಿಸಿದ ಪತುಮ್ ನಿಶಾಂಕ. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತು ಆಸ್ಟ್ರೇಲಿಯಾ ವರ್ಸಸ್ ಶ್ರೀಲಂಕಾ T20 ವರ್ಲ್ಡ್ ಕಪ್ ಮ್ಯಾಚ್ ಇತ್ತು. ಶ್ರೀಲಂಕಾದವರು 2 ಓವರ್ಸ್ ಸ್ಪೇರ್ ಹೊಡೆದು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ಆಸ್ಟ್ರೇಲಿಯಾದವರು ಟಾಸ್ನ ಸೋತಿ ಫಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ. ಶ್ರೀಲಂಕಾ ಅವರು ಟಾಸ್ನ ಗೆದ್ದಿರೋ ಕಾರಣದಿಂದ ಫಸ್ಟ್ ಬೌಲಿಂಗ್ ಮಾಡ್ತಾರೆ. ಇವತ್ತು ಏನಪ್ಪ ಆಸ್ಟ್ರೇಲಿಯಾಗೆ ಒಂದು ಒಳ್ಳೆ ವಿಚಾರ ಅಂತ ಹೇಳಿದ್ರೆ ಮಿಚೆಲ್ ಮಾರ್ಷ್ ಅವರು ವಾಪಸ್ ಬರ್ತಾರೆ. ಮಿಚೆಲ್ ಮಾರ್ಷ್ ಅವರು ಎಂಥ ಬ್ಯಾಟ್ಸ್ಮನ್ ಅಂತ ನಿಮಗೆಲ್ಲ ಗೊತ್ತಿದೆ. ಒಂದು ಮ್ಯಾಚನ್ನೇ ಉಲ್ಟಾ ಪಲ್ಟಾ ಮಾಡೋವಂಥ ಕೇಪಬಿಲಿಟಿ ಇರೋದು ಮಿಚೆಲ್ ಮಾರ್ಷ್ ಅವ್ರಿಗೆ ಮಾತ್ರ. ಸಖತ್ತಾಗಿ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಪವರ್ ಪ್ಲೇನೇ ಸಖತ್ತಾಗಿ ಡಾಮಿನೇಟ್ ಮಾಡಾಕ್ಬಿಡ್ತಾರೆ ಅಂತಲೇ ಹೇಳೋದು. ಮಹೇಶ ತೀಕ್ಷಣ ಅವ್ರಿಗೆ ಪವರ್ ಪ್ಲೇ ಕೊನೆಯ ಓವರಲ್ಲಿ 5 ಬಾಲ್ಗೆ 5 ಫೋರ್ಗಳನ್ನ ಹೊಡಿತಾರೆ. ಮಿಚೆಲ್ ಮಾರ್ಷ್ ಅವರು ಬೆಂಕಿ ಬ್ಯಾಟಿಂಗನ್ನು ಆಡ್ತಾರೆ. 160+ ಎಬೋ ಬರುತ್ತೆ. ಪವರ್ ಪ್ಲೇ ಸ್ಕೋರು ಸಖತ್ತಾಗಿ ಆಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಪವರ್ ಪ್ಲೇ ಮುಗಿಯುತ್ತೆ. 104 ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ಆಸ್ಟ್ರೇಲಿಯಾದವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಟ್ರಾವಿಸ್ ಹೆಡ್ ಆಗಿರ್ಬೋದು ಮತ್ತು ಮಿಚೆಲ್ ಮಾರ್ಷ್ ಆಗಿರ್ಬೋದು. ಟ್ರಾವಿಸ್ ಹೆಡ್ ಈ ಸೀಸನ್ ಅಷ್ಟೊಂದೇನು ಚೆನ್ನಾಗಿ ಆಡಿರಲಿಲ್ಲ. ಈ ಮ್ಯಾಚ್ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. 156 ರನ್ಸ್ನ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಟ್ರಾವಿಸ್ ಹೆಡ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದ್ರು. 160 ಎಬೋ ಸ್ಟ್ರೈಕ್ ರೇಟ್ ಇಟ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾಯಿದ್ರು ಟ್ರಾವಿಸ್ ಹೆಡ್ ಹಾಗೂ ಮಿಚೆಲ್ ಮಾರ್ಷ್ ಅವರು. ಆಮೇಲೆ ಫಸ್ಟ್ ವಿಕೆಟ್ ತಂದು ಕೊಡೋದೇ ಹೇಮಂತ್ ಅವರು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಇವತ್ತೊಂದು ಇಂಜುರಿ ಕೂಡ ಆಗೋಯಿತು ಮ್ಯಾಚಲ್ಲಿ. ಶ್ರೀಲಂಕಾ ಅವ್ರ ಕಡೆಯಿಂದ ಮಹೇಶ್ ಪತಿರಾಣ ಅವ್ರಿಗೆ ಇಂಜುರಿ ಆಯಿತು ಅಂತ ಹೇಳ್ಬೋದು. ಶ್ರೇಯಸ್ಗೆ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಅವ್ರ ಕಂಡೀಷನ್ ಹೇಗಿದೆ ಅಂತ ಮುಂದೆ ನೋಡಬೇಕು. ಈ ಮ್ಯಾಚಿಂದನೇ ಅವ್ರು ರೂಲ್ ಔಟ್ ಆಗೋರು. ಬೌಲಿಂಗ್ ಮಾಡೋಕ್ಕೆ ಬರಲಿಲ್ಲ. ಅದನ್ನ ಮೇಕಪ್ ಮಾಡೋಕ್ಕೆ ಬರ್ತಾರೆ ದರ್ಶನ್ ಶಣಕ ಅವರು. ಅವ್ರು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ. ಅದಾದಮೇಲೆ ಬಂದಿದ್ದು ಇವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾಯಿರ್ತಾರೆ. ಹೇಮಲತಾ ಮತ್ತು ಇನ್ನೊಬ್ಬರು ದುನೀತ್ ವೆಲ್ಲಗಿ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಮತ್ತು ವಿಕೆಟ್ ತಂದು ಕೊಟ್ಟಿದ್ದಂದರೆ ದುಷ್ಮಂತ ಚಮೀರಾ ಅಂತಲೇ ಹೇಳ್ಬೋದು. ಆಸ್ಟ್ರೇಲಿಯಾ ಬ್ಯಾಟಿಂಗ್ ಹೇಗಿದೆ ಅಂತ ನಿಮ್ಗೆ ಹೇಳಲೇಬೇಕಾಗಿಲ್ಲ. ಸಖತ್ತಾಗಿ ಬ್ಯಾಟಿಂಗ್ ಲೈನಪ್ ಇದೆ. ಮಿಚೆಲ್ ಮಾರ್ಷ್ ಆಗಿರ್ಬೋದು, ಟ್ರಾವಿಸ್ ಹೆಡ್ ಆಗಿರ್ಬೋದು, ಕ್ಯಾಮ್ರಾನ್ ಗ್ರೀನ್ ಆಗಿರ್ಬೋದು, ಟಿಮ್ ಡೇವಿಡ್ ಆಗಿರ್ಬೋದು, ಮ್ಯಾಕ್ಸ್ವೆಲ್, ಸ್ಟೋಯ್ನಿಸು, ಕಾನೋಲಿ, ಸಖತ್ತಾಗಿರೋಂಥ ಬೆಂಕಿ ಬ್ಯಾಟಿಂಗ್ ಲೈನಪ್ಪು. ಚೆನ್ನಾಗಿ 104 ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ಬರೀ 10 ಓವರ್ಗೆಲ್ಲೇ 104 ಹೊಡೆದಿರ್ತಾರೆ. ಅದಾದಮೇಲೆ ಕೊಲ್ಯಾಪ್ಸ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಇಂಡಿಯಾದವರು ಮೊನ್ನೆ ಮ್ಯಾಚಲ್ಲಿ ಪಾಕಿಸ್ತಾನ್ಗಿಂತ ಹಿಂದೆ ಮ್ಯಾಚಲ್ಲಿ ನಂಬಿಬಿಯ ಮೇಲೆ 24 ಬಾಲಲ್ಲಿ 25 ರನ್ ಹೊಡೆದಿರ್ತಾರೆ. ಆದರೆ ಇವರು ಆಸ್ಟ್ರೇಲಿಯಾದವರು 24 ಬಾಲಲ್ಲಿ ಬರೀ 21 ರನ್ ಹೊಡೆದಿರ್ತಾರೆ ಲಾಸ್ಟ್ 4 ಓವರಲ್ಲಿ. ಸಖತ್ತಾಗಿ ಕಂಬ್ಯಾಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಶ್ರೀಲಂಕಾ ಅವರು ಬೌಲರ್ಸ್ಗಳು. ದುಷ್ಮಂತ ಚಮೀರಾ ಅವರಂತ ಸೈಕಾಗಿ ಬೌಲಿಂಗ್ ಮಾಡ್ತಾರೆ. 2 ವಿಕೆಟ್ನ ತಗೊಳ್ತಾರೆ. ಸ್ಲಾಗ್ ಓವರ್ಸಲ್ಲಿ ಯಾವ ರೀತಿ ಬೌಲಿಂಗ್ ಮಾಡಬೇಕು ಅಂತ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ರನ್ಸೇ ಕೊಟ್ಟಿಲ್ಲ ಗುರು ಯಾರಿಗೂ. ಅದಾದಮೇಲೆ ಬಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸ್ವಲ್ಪ ಜಾಶ್ ಇಂಗ್ಲೀಷ್ ಅವರು. 24 ರನ್ಸ್ 77 ರನ್ಸ್ ಏನೋ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಗ್ಲೈನ್ ಮ್ಯಾಕ್ಸ್ವೆಲ್ ಅವರ ಕ್ಯಾಚ್ ಹಿಡಿತಾರೆ ಗುರು. ಪತುಮ್ ನಿಶಾಂಕ ಅವರು ಅವರೇ ಕ್ಯಾಚ್ ಬಿಟ್ಟಿರ್ತಾರೆ ಅದೇ ಓವರಲ್ಲಿ. ಅದೇ ಕ್ಯಾಚ್ನ ಮ್ಯಾಕ್ಸ್ವೆಲ್ ಅವರು ರಿವರ್ಸ್ ಸ್ವೀಪ್ ಪಡಿತಾರೆ. ಪಾಯಿಂಟ್ ರೀಜನಲ್ಲಿ ಹೆಂಗೆ ಹಿಡಿತಾರೆ ಅಂದರೆ ಪತುಮ್ ನಿಶಾಂಕ್ ಅವರು ಬೆಂಕಿ ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಅಂತಲೇ ಹೇಳೋದು ಸದ್ಯಕ್ಕೆ. ಸಕ್ಕತ್ತಾದಂಥ ಕ್ಯಾಚು ಪತುಮ್ ನಿಶಾಂಕ್ ಅವ್ರದ್ದು. ಒಳ್ಳೆ ಒಂದು ಸಿಂಗಲ್ ಹ್ಯಾಂಡೆಡ್ ಕ್ಯಾಚು ಎಗರು ಬಿಟ್ಟು ಹಿಡಿತಾರೆ. ಕ್ಯಾಚಾಗಿ ಹಿಡ್ಕೋತಾರೆ ಪತುಮ್ ನಿಶಾಂಕ್ ಅವರು. ಅದಾದಮೇಲೆ ಅಷ್ಟೊಂದು ಯಾರು ಕಾಂಟ್ರಿಬ್ಯೂಟ್ ಮಾಡೋದು ಕಾನೋಲಿ ಆಗಿರ್ಬೋದು, ಜಾಂಪ್ ಆಗಿರ್ಬೋದು, ಮತ್ತು ಬ್ಯಾಟ್ಲೆಟ್ ಆಡಿಸಿದ್ರು ಈ ಮ್ಯಾಚ್. ಅವ್ರು ಏನು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡೋಲ್ಲ. ನೇತನ್ ಎಲಿಸ್ ಆಗಿರ್ಬೋದು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ದರ್ಶನ್ ಶಣಕ ಅವ್ರಿಗೆ ಅಷ್ಟೊಂದು ವಿಕೆಟ್ ಬೀಳೋದಿಲ್ಲ. ಮತ್ತು ದುಷ್ಮಂತ ಚಮೀರಾ ಅವ್ರಿಗೆ 2 ವಿಕೆಟ್ ಬೀಳುತ್ತೆ. ಹೇಮಂತ್ ಅನ್ನೋರಿಗೆ 3 ವಿಕೆಟ್ ಬೀಳುತ್ತೆ. ಮತ್ತು ದುನೀತ್ ವೆಲ್ಲಗಿ 1 ವಿಕೆಟ್ ಬೀಳುತ್ತೆ. ಮತ್ತು ಇನ್ನೊಬ್ಬರು ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ರು ಕುಮಿಂದು ಮೆಂಡೀಸ್ ಅವರು ಚೆನ್ನಾಗಿ ಅವರು ರೈಟ್ ಹ್ಯಾಂಡರ್ಗೆ ಲೆಫ್ಟ್ ಸ್ಟಂಪ್ ಸ್ಪಿನ್ನರ್ ಹಾಕ್ತಾರೆ. ಲೆಫ್ಟ್ ಹ್ಯಾಂಡರ್ಗೆ ರೈಟ್ ಆರ್ಮ್ ಆಫ್ ಬ್ರೇಕ್ ಹಾಕ್ತಾರೆ. 2 ಕೈಲೂ ಬೌಲಿಂಗ್ ಮಾಡುವಂಥ ಕೇಪಬಿಲಿಟಿ ಇರೋವಂಥ ಆಲ್ರೌಂಡರ್ ಅಂತ ಹೇಳ್ಬೋದು. ಬ್ಯಾಟಿಂಗಲ್ಲೂ ಚೆನ್ನಾಗಿ ಆಡ್ತಾರೆ. ಫಸ್ಟ್ ಮ್ಯಾಚ್ ಗೆದ್ದಿದ್ದೆ ಶ್ರೀಲಂಕಾ ಅವರ ಬ್ಯಾಟಿಂಗ್ ಕಾಂಟ್ರಿಬ್ಯೂಷನಿಂದ. ಅದಾದಮೇಲೆ ಅದನ್ನ ಚೇಸ್ ಮಾಡೋಕ್ಕೆ ಬರ್ತಾರೆ 182 ರನ್ಸ್ನ ಆಸ್ಟ್ರೇಲಿಯಾದವರು ಟಾರ್ಗೆಟ್ ಸೆಟ್ ಮಾಡಿರೋದನ್ನ ಚೇಸ್ ಮಾಡೋಕ್ಕೆ ಬರ್ತಾರೆ ಶ್ರೀಲಂಕಾ ಅವರು. ಬರ್ತಿದ್ದಂಗೆ ಕುಶಾಲ್ ಪರೇರಾ ಅವರ ವಿಕೆಟ್ನ ಮಾರ್ಕಸ್ ಸ್ಟೋಯ್ನಿಸ್ ಅವರು ಎತ್ಕೊಳ್ತಾರೆ ಆ ಡೀಪ್ ಪಾಯಿಂಟ್ ರೀಜನಲ್ಲಿ. ಚೆನ್ನಾಗಿ ಕವರ್ಸ್ನ ಒಳ್ಳೆ ಫೀಲ್ಡರ್ಸ್ನ ಸೆಟ್ ಮಾಡಿರ್ತಾರೆ ಅಂತ ನೋಡೋದು ಮಿಚೆಲ್ ಮಾರ್ಷ್ ಅವರು. ಇವರೇನು ಶ್ರೀಲಂಕಾದವ್ರು ಹೊಡೆಯಲ್ಲ ಔಟ್ ಆಗೋಗ್ತಾರೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಪತುಮ್ ನಿಶಾಂಕ ಹಾಗೂ ಕುಶಾಲ್ ಮೆಂಡಿಸ್ ಅವರು ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳಿದ್ರೆ ಸ್ಕ್ವೇರ್ ಲೆಗ್ಗಿಂದ ಹಿಡ್ದು ಆ ಮಿಡ್ ವಿಕೆಟ್ ಗಂಟನೂ ಡಾಮಿನೇಟ್ ಮಾಡಿ ಬಿಸಾಕ್ಬಿಡ್ತಾರೆ ಅಂತಲೇ ಹೇಳೋದು 2 ಬ್ಯಾಟ್ಸ್ಮನ್ಗಳು, ಬ್ಯಾಟ್ಸ್ಮನ್ಗಳು ಇಬ್ಬರೂ. ಕುಶಾಲ್ ಮೆಂಡಿಸ್ ಅವ್ರಿಗೆ T20 ವರ್ಲ್ಡ್ ಕಪ್ ಸತತ ಹ್ಯಾಟ್ರಿಕ್ 50s ಇದು ಅಂತ ಹೇಳ್ಬೋದು. ಸಖತ್ತಾಗಿ ಆಡಿದ್ದಾರೆ. ಅವ್ರು ಆಡಿರೋ 3 ಮ್ಯಾಚಲ್ಲಿ ಈಗ ಸೂಪರ್ 8 ಕ್ವಾಲಿಫೈ ಆಗಿರೋದೇ ಮೇಯ್ನ್ ಕಾರಣ ಅಂದರೆ ಕುಶಾಲ್ ಮೆಂಡಿಸ್ ಅಂತ ಹೇಳ್ಬೋದು. ಪತುಮ್ ನಿಶಾಂಕ ಇವರು 100 ಮ್ಯಾಚ್ ಹೊಡೆದಿದ್ದಾರೆ, 100 ರನ್ಸ್ನ ಹೊಡೆದಿದ್ದಾರೆ.
ಆದರೆ 100 ರನ್ಸ್ಗಿಂತ ಮುಂಚೆ 3 ಮ್ಯಾಚಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರೋದು ಕುಶಾಲ್ ಮೆಂಡಿಸ್ ಅಂತ ಹೇಳ್ಬೋದು. ಕುಶಾಲ್ ಮೆಂಡಿಸ್ ಈ ಮ್ಯಾಚ್ ಕೂಡ ಒಂದು 57+ ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಅದಾದಮೇಲೆ ಕುಶಾಲ್ ಮೆಂಡಿಸ್ ಅವರು ಔಟಾಗಿ ಹೋಗ್ತಾರೆ. ಆಮೇಲೆ ಪವನ್ ರತನಾಯಕೆ ಅವ್ರು ಬರ್ತಾರೆ, ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಮೇಯ್ನ್ ಇವತ್ತು ಹೈಲೈಟ್ ಅಂತಲೇ ಹೇಳಿದ್ರೆ ಪ್ರಥಮ್ ನಿಶಾಂಕ್ ಅವರಾಗಿರ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು, ಫೀಲ್ಡಿಂಗ್ ಮಾಡಿದ್ರು. ಫೀಲ್ಡಿಂಗ್ ಅಂತೂ ಕ್ಲೈನ್ ಮ್ಯಾಕ್ಸ್ವೆಲ್ ಅವರು ಆ ಥರ ಶಾಟ್ ಬೇಜಾನ್ ಹೊಡೆದಿದ್ದಾರೆ. ಆ ಥರ ಶಾಟ್ ಹೊಡೆದಾಗೆಲ್ಲ ಬರೀ 4 ಇಲ್ಲ 6 ಹೋಗುತ್ತೆ. ಯಾಕಂದರೆ ರಿವರ್ಸ್ ಸ್ವೀಪ್ ಅಷ್ಟು ಫಾಸ್ಟಾಗಿ ಸ್ವೀಪ್ ಮಾಡಿರ್ತಾರೆ, ಅಷ್ಟು ಈಸಿಯಲ್ಲ ಆ ಥರ ಕ್ಯಾಚಿಂಗ್ ಹಿಡಿಯೋದು. ಪ್ರಥಮ್ ನಿಶಾಂಕ್ ಅವರು ಈ ಮ್ಯಾಚ್ ಜೀನಿಯಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಮತ್ತು 100 ರನ್ಸು ಸೈಕಾಗಿ ಮ್ಯಾಚ್ನ ಫಿನಿಷ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು ಶ್ರೀಲಂಕಾ ಅವ್ರಿಗೆ. ಅವರ ಕಾಂಟ್ರಿಬ್ಯೂಷನಿಂದ ಶ್ರೀಲಂಕಾ ಅವರು ಸೂಪರ್ ಏಟ್ಗೆ ಕ್ವಾಲಿಫೈ ಆಗಿದ್ದಾರೆ. ಇನ್ನು ಸೂಪರ್ ಏಟಲ್ಲಿ ಯಾವ ರೀತಿ ಆಡ್ತಾರೆ ಅಂತ ನೋಡಬೇಕಾಗಿದೆ. ಪ್ರಥಮ್ ನಿಶಾಂಕ್ ಅವರು ಈ 2024 ವರ್ಲ್ಡ್ ಕಪ್ ಆಫ್ಟರು ಅಭಿಷೇಕ್ ಶರ್ಮಾ ನಂಬರ್ 1 ರನ್ಸ್ ಗೆಟರ್ ಆಗಿದೆ, ಇವರು ಸೆಕೆಂಡ್ ಲಿಸ್ಟಲ್ಲಿದ್ದಾರೆ. ಇದೊಂದೇ ಮ್ಯಾಚಲ್ಲಿ ಅವರು ಪರ್ಫಾರ್ಮೆನ್ಸ್ ಮಾಡಿರೋದು. ಥ್ರೂಔಟ್ ದಿ ಆಫ್ಟರ್ ದಿ 2024 ವರ್ಲ್ಡ್ ಕಪ್ ಇಂದ ಇವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ಕೊ ಬಂದಿರೋ ಕಾರಣದಿಂದನೇ 2ನೇ ರನ್ ಸ್ಕೋರರ್ ಆಗಿದ್ದಾರೆ. ಸಖತ್ತಾಗಿ ಬ್ಯಾಟಿಂಗ್ ಆಡಿರೋದು ಪ್ರಥಮ್ ನಿಶಾಂಕ್ ಅವರು. ಈ ಮ್ಯಾಚು ಕೂಡ ಒಳ್ಳೆ ರನ್ಸ್ನ ಹೊಡೆದು 100 ರನ್ಸ್ನ ಹೊಡೆದು ಶ್ರೀಲಂಕಾನ ಸೂಪರ್ ಏಟ್ಗೆ ಕರ್ಕೋಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಮ್ಯಾಚ್ನ ಶ್ರೀಲಂಕಾ ಅವರು 2 ಓವರ್ಸ್ ಪೇರೇ ಹೊಡೆದಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.